ಸ್ನೇಹಿತರೆ ನೋಡಿ, ಸೂಪರಾಗಿರುವಂಥ ಕರ್ಜಿಕಾಯಿನ ಇವತ್ತು ನಾನು ನಮ್ಮ ಮನೇಲಿ ಮಾಡಿದ್ದೀನಿ. ಚಟ್ ಅಂತ ಹೋಗಿ ಪಟ್ ಅಂತ ನಾವು ಕರ್ಜಿಕಾಯಿನ ಮಾಡ್ಕೊಂಬರೋಣ. ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಸೂಪರಾಗಿ ಬಂದಿದೆ. ಎಲ್ಲ ಕರ್ಜಿಕಾಯಿಗಳು ಭಾಳ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಭಾಳ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ವಿಡಿಯೋ ಮುಖಾಂತರ. ಆಗಿದ್ದರೆ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿರಿ, ಇವತ್ತು ಚಟ್ ಅಂತ ಹೋಗಿ ಪಟ್ ಅಂತ ಇವತ್ತು ನಮ್ಮ ಮನೇಲಿ ಕರಿಗಡಬನ್ನ ನಾನು ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಅಲ್ಲಿ ಕರಿಗಡಬಿಗೆ ನಾನು ಆಗಲೇ ಆಲ್ರೆಡಿ ಸುಸ್ಲಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಇವಾಗೆಲ್ಲ ನಾನು ಮೈದಾ ಹಿಟ್ಟಲ್ಲಿ ಕ್ಲೀನಾಗಿ ಎಲ್ಲ ತುಂಬಿಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ನಾವು ಕರಿಯೋಣ ಸ್ನೇಹಿತರೆ. ಭಾಳ ಬೇಗ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಒಂದು ಒಳ್ಳೆ ರೆಸಿಪಿ ಸ್ನೇಹಿತರೆ. ಸಂಜೆ ಹೊತ್ತು ನಾವು ಟಿ ವಿ ನೋಡ್ತಾ ಕೂತಾಗ ನಮಗೆ ಬೇಜಾರಾದಾಗ ಆರಾಮಾಗಿ ನಾವು ಈ ಥರ ಸ್ವೀಟ್ಸ್ನ ತಿನ್ಬೋದು ಸ್ನೇಹಿತರೆ. ಬೆಲ್ಲ ಎಲ್ಲ ಹಾಕಿರ್ತೀವಿ, ಶೇಂಗಾ ಬೀಜ ಹಾಕಿರ್ತೀವಿ, ಎಳ್ಳು ಹಾಕಿರ್ತೀವಿ, ಒಣ ಕೊಬ್ಬರಿ ಹಾಕಿರ್ತೀವಿ, ಆಮೇಲೆ ಕಡಲೆ ಹಾಕಿರ್ತೀವಿ ಅಲ್ವಾ. ಇದೆಲ್ಲ ಹಾಕಿರೋದ್ರಿಂದ ಒಳ್ಳೆಯ ಒಂದು ನಮ್ಮ ದೇಹಕ್ಕೆ ಇದು ಒಳ್ಳೆಯ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಳ್ಳೆಯದೇ ಸ್ನೇಹಿತರೆ. ಆದ್ದರಿಂದ ನಾವು ಸಕ್ಕರೆನ ಹಾಕಿರಲ್ಲ, ಬೆಲ್ಲ ಹಾಕಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ಆರಾಮಾಗಿ ನಾವು ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂತ ನಮಗೆ ಅನಿಸಿದಾಗ ನಾವು ಆರಾಮಾಗಿ ಟಿ ವಿ ನೋಡಿಕೊಂಡು ಈ ಥರ ಕರ್ಜಿಕಾಯಿನ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಕರೆದು ಆರಾಮಾಗಿ ನಾವು ತಿನ್ಬೋದು ಸ್ನೇಹಿತರೆ. ಅದಕ್ಕೆ ಇವತ್ತು ನಾನು ಕರ್ಜಿಕಾಯಿನ ಮಾಡಿದ್ದೀನಿ. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ನಾನು ಕರ್ಜಿಕಾಯಿನ ಕರಿಯೋದಕ್ಕೆ ಒಂದು ದಪ್ಪ ತಳ ಆಗಿರುವಂಥ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡಬೇಕಂದ್ರೆ ಯಾವಾಗಲೂ ಈ ಥರ ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದು ಮುಳುಗಬೇಕಲ್ಲ, ಹಂಗಾಗಿ ಕ್ಲೀನಾಗಿ ಮುಳುಗಿದ್ರೆ ಆ ಕರ್ಜಿಕಾಯಿ ಚೆನ್ನಾಗಿ ರುಚಿಯಾಗುತ್ತೆ ಸ್ನೇಹಿತರೆ. ಇವಾಗ ನೋಡಿರಿ, ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಸ್ವಲ್ಪ ಚೆಕ್ ಮಾಡೋಣ. ಚೆಕ್ ಮಾಡಬೇಕು ಅಂದರೆ ಒಂದು ಸ್ವಲ್ಪನೇ ಹಿಟ್ಟನ್ನು ಇದರೊಳಗೆ ಹಾಕಬೇಕು. ಅದು ಮೇಲೆ ಬಂದರೆ ಮಾತ್ರ ಎಣ್ಣೆ ಕಾದಿದೆ ಅಂತ. ನೋಡಿ ಸ್ನೇಹಿತರೆ, ಹಾಕಿದ್ದೀನಿ. ಇವಾಗ ನೋಡ್ರಿ, ಕ್ಲೀನಾಗಿ ಮೇಲೆ ಬಂದಿದೆ ಹಿಟ್ಟು, ಹಂಗಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ ಸ್ನೇಹಿತರೆ. ಇದು ಕ್ಲೀನಾಗಿ ಎಣ್ಣೆ ಕಾದ್ಮೇಲೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಹಸಿ ಎಣ್ಣೆ ಸ್ಮೆಲ್ ವಾಸನೆ ಬರುತ್ತೆ. ಹಂಗಾಗಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನಾವು ನಮ್ಮ ಕರ್ಜಿಕಾಯಿನ ಬಿಡಬೇಕು ಸ್ನೇಹಿತರೆ. ನೋಡಿ, ಇವಾಗ ನಾನು ಒಂದೊಂದೇ ಕರ್ಜಿಕಾಯಿನ ಹಾಕ್ತೀನಿ. ಚೆನ್ನಾಗಿ ಇದು ಎಣ್ಣೆ ಒಳಗೆ ಡೀಪ್ ಫ್ರೈ ಆಗಬೇಕು ಸ್ನೇಹಿತರೆ. ಸ್ವಲ್ಪ ಉರಿನ ಒಂದು ಮೀಡಿಯಮ್ ಸೈಜಲ್ಲಿ ಇಟ್ಕೋಬೇಕು, ಜಾಸ್ತಿ ಜೋರು ಬೇಡ. ಮೀಡಿಯಮ್ ಸೈಜಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಆಮೇಲೆ ಸ್ವಲ್ಪ ನಾವು ಆಮೇಲೆ ಒಂಚೂರು ಎಣ್ಣೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕ್ಲೀನಾಗಿ ದಪ್ಪಕ್ಕೆ ಉಬ್ಬಿಟ್ಟು ಈ ಪೂರಿ ಥರ ಚೆನ್ನಾಗಿ ಉಬ್ಬುತ್ತೆ ಸ್ನೇಹಿತರೆ. ಸ್ವಲ್ಪ ಗೋಲ್ಡನ್ ಕಲರು ಬರೋ ತನಕ ನಾವು ತಿರುಗಿಸಿ ಹಾಕ್ಬಾರ್ದು. ಎರಡು ಕಡೆ ಕ್ಲೀನಾಗಿ ಗೋಲ್ಡನ್ ಕಲರ್ ಬರೋ ತನಕ ತಿರುಗಿಸಿ ಹಾಕಿದರೆ ಚೆನ್ನಾಗಿ ಬೇಯುತ್ತೆ. ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಆರಾಮಾಗಿ ನಾವು ಮನೆಯಲ್ಲೇ ಕುತ್ಕೊಂಡು ಟಿ ವಿ ನೋಡ್ಕೊತ ಆರಾಮಾಗಿ ನಾವು ಇದನ್ನು ತಿನ್ಬೋದು ಸ್ನೇಹಿತರೆ. ಬೆಲ್ಲ ಹಾಕಿರೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಆಗಿದೆ. ಸ್ವಲ್ಪ ನಾನು ತಿರ್ಸಾಕ್ಕೊಡ್ತೀನಿ. ಹುಷಾರಾಗಿ ತಿರ್ಸಾಕ್ಕೋಬೇಕು ಸ್ನೇಹಿತರೆ. ಕಣ್ಣಿಗೆ ಎಣ್ಣೆ ಸಿಡ್ಬಿಡುತ್ತೆ, ಹುಷಾರಾಗಿ ತಿರ್ಸಾಕ್ಕೊಂಡ್ಬಿಡ್ಬೇಕು. ಹಾಂ ನೋಡಿ ಸ್ನೇಹಿತರೆ, ಈ ಥರ ಗೋಲ್ಡನ್ ಕಲರ್ ಬರೋ ತನಕ ನಾವು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಎರಡು ಕಡೆಯೂ ಎಷ್ಟು ಕ್ಲೀನಾಗಿ ಗೋಲ್ಡನ್ ಕಲರ್ ಬಂದಿದೆ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ಗೋಲ್ಡನ್ ಕಲರು ನಮ್ಮ ಕರ್ಜಿಕಾಯಿಗೆ ಬಂದಿದೆ. ಇವಾಗ ಕ್ಲೀನಾಗಿ ನಾವು ಎಣ್ಣೆನ ಈ ಥರ ಬಸ್ಬಿಟ್ಟು ಪ್ಲೇಟಲ್ಲಿ ಇಟ್ಕೊಬೇಕು. ಕ್ಲೀನ್ ಮೀಡಿಯಮ್ ಸೈಜಲ್ಲೇ ನಾವು ಎಣ್ಣೆನೇ ಹಾಕಬೇಕು ಸ್ನೇಹಿತರೆ. ತುಂಬ ಜೋರು ಉರಿಯಲ್ಲಿ ಇಡಬಾರ್ದು.
ಜಾಸ್ತಿನೂ ಹಾಕಬಾರ್ದು, ಒಂದು 3 4 ಹಾಕಿದರೆ ನಡೆಯುತ್ತೆ ಸ್ನೇಹಿತರೆ. ತುಂಬ ಏನು ಜಾಸ್ತಿ ಹಾಕೋದ್ರಿಂದ ಅದು ನಮಗೆ ಮಾಡೋಕ್ಕೆ ಸರಿ ಆಗೋದಿಲ್ಲ, ಅದು ಕ್ಲೀನಾಗೆಲ್ಲ ಹುರಿಯೋದಕ್ಕೆಲ್ಲ ಸರಿ ಆಗೋಲ್ಲ. ಈ ಥರ ನಾವು ಅದ್ರ ಮೇಲ್ಗಡೆ ಎಣ್ಣೆ ಬಿಡೋದ್ರಿಂದ ಕ್ಲೀನಾಗಿ ಅದು ದಪ್ಪಾಗಿ ಪೂರಿ ಉದ್ದಂಗೆ ಉಬ್ಬುತ್ತೆ ಸ್ನೇಹಿತರೆ. ಭಾಳ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಸ್ನೇಹಿತರೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ತುಂಬ ಚೆನ್ನಾಗಿ ಸೂಪರಾಗಿ ಕಾಣ್ತಾ ಇದೆ. ತಿರುಗಲ್ಲ ಅನ್ನಿಸ್ತಿದೆ, ನಾವು ಬಿಡ್ಬೇಕಲ್ಲ. ನೋಡಿರಿ, ಸೂಪರಾಗಿರುವಂಥ ಕರ್ಜಿಕಾಯಿ ನಮ್ಮ ಮನೇಲಿ ರೆಡಿ ಆಗ್ತದೆ ಸ್ನೇಹಿತರೆ. ತುಂಬ ಜಾಸ್ತಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು, ಆಮೇಲೆ ಒಂಥರ ಸುಟ್ಟೋದಂಗೆ ಆಗ್ಬಿಡುತ್ತೆ. ಸ್ವಲ್ಪ ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು ಸ್ನೇಹಿತರೆ, ಆರಾಮಾಗಿ ನಾವು ತಕ್ಕೊಂಡಿರ್ಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ, ಕಥಕ್ಕೆ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸೂಪರಾಗಿ ಬಂದಿದೆ ನಮ್ಮ ಕರ್ಜಿಕಾಯಿ. ನೋಡಿದ್ರಲ್ಲ, ನಮ್ಮ ಈ ಕರ್ಜಿಕಾಯಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಸ್ನೇಹಿತರೆ, ನಮಸ್ಕಾರ.